ಜನಗಳ ಸರ್, ಇವತ್ತು ಸಂತ್ರಸ್ತರ ನೆರವಿಗೆ ಅಂತಂದು ನಮ್ಮ ಹಜ್ ಸಚಿವರಾದಂಥ ಜಮೀರ್ ಸಾಹೇಬ್ ಬಂದಿದ್ದರು. ಏನು ಹೇಳಿದರು, ಏನು ಭರವಸೆ ಕೊಟ್ಟರು ಸರ್? ನಾವು ನಿನ್ನೆ ಕೂಡ ಅಲ್ಲಿ ಹೋಗಿದ್ವಿ ಜಾಮಿಯಾ ಮಸೀದಿಗೆ. ಅಲ್ಲಿ ಹೋದಾಗ ಜಮೀರ್ ಅಹ್ಮದ್ ಸಾಹೇಬರು ಸಿಕ್ಕಿದ್ರು. ಇವತ್ತೇನು ನಿಜವಾದ ಬಡವರಿಗೆ ಅನ್ಯಾಯ ಆಗಿದೆ, ಬೀದಿ ಪಾಲಾಗಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಏನೇನು ದಾಖಲೆಗಳನ್ನು ಇದೆ ಎಲ್ಲ ದಾಖಲೆಗಳನ್ನು ಕೊಡಿ. ಅವ್ರಿಗೆ ಈ ಜಾಗ ಏನೀಗ ನಾವು ಡೆಮೊಲೇಷನ್ ಆಗಿದೆ, ಆ ಜಾಗ ಹಳ್ಳ ಆಗಿದೆ ಮತ್ತು ಬೆಂಕಿ ಹೊಗೆಯನ್ನು ಬರ್ತಿದೆ, ಬಡವರು ಬದುಕೋದು ಭಾಳ ಕಷ್ಟ ಇದೆ. ಹಂಗಾಗಿ ಇವತ್ತು ನಾವು ಏನು ಸರ್ಕಾರದಿಂದ ಈಗ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿದ್ದಾರೆ, ಅವ್ರಿಗೆ ಕೂಡಲೇ ವಸತಿ ಇಲಾಖೆಯಿಂದ ಕೂಡಲೇ ಬೆಳಗ್ಗೆನೆ ನಾವು ಆ ಜನಗಳಿಗೆ ಒಂದು ಶಿಫ್ಟನ್ನು ಮಾಡಿ ಅವರು ಏನಿವತ್ತು ತೊಂದರೆ ಪಟ್ಟಿದ್ದಾರೆ ಅವರೆಲ್ಲ ಆರೋಗ್ಯ ಎಲ್ಲ ಸುಧಾರಿಸ್ಕೊಂಡು ಅಲ್ಲೇ ಇದ್ದೀವಿ. ಅವರು ಈ ಜಾಗ ಅಂತೂ ಕೊಡಲ್ಲ. ಇವತ್ತೇನು ಈ ಜಾಗ ಇದೆ, ಈ ಜಾಗ ಬಿಟ್ಟಿರ್ತೀರ ಬೇರೆ ಜಾಗ ಒಳ್ಳೇದು ಇದಕ್ಕಿಂತ ಒಳ್ಳೇದು ಹೌದೌದು ಅಂತ ಹೇಳಿದ್ದಾರೆ. ಮತ್ತು ಈಗ ಎಲ್ಲ ಜನಗಳ ಮುಂದೆ ಪಕ್ಕಾ ಕೆಲಸ ಆಗುತ್ತೆ, ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಯಾರು ಬೇಸರ ಆಗಬೇಡಿ, ಬಡವರು ನಿಮಗೆಲ್ಲ ಒಂದು ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಇವತ್ತೇನು 9 ದಿವಸ ಆಗಿದೆ ಇಲ್ಲಿಗೆ. ಇವತ್ತಿನ ದಿವಸಕ್ಕೆ 20ನೇ ತಾರೀಕಿಂದ ಇಲ್ಲಿವರೆಗೂ ಯಾವುದೇ ರಾಜಕಾರಣಿಗಳನ್ನು ಬಂದಿರಲಿಲ್ಲ ಇಲ್ಲಿಗೆ. ಈ ಬೇರೆಯವರೆಲ್ಲ ಬರೋರು, ಅನ್ನದಾನ, ಬಟ್ಟೆದಾನ ಮತ್ತು ವೈದ್ಯಕೀಯ ಇವೆಲ್ಲ ಕೊಡೋರು. ಯಾರು ಬಂದು ನಿಮಗೆ ನಿವೇಶನ ಕೊಡ್ತೀವಿ, ನಿಮಗೆ ಮನೆಯನ್ನು ಕೊಡ್ತೀವಿ ಅಂತ ಇಲ್ಲಿವರೆಗೂ ಯಾರೂ ಬಂದಿರಲಿಲ್ಲ. ಇದಕ್ಕೆ ಒಂದು ಕಾರಣ ಹೇಳ್ಬೇಕಂತಂದರೆ ಕೇರಳ ಸರ್ಕಾರ ಇದಕ್ಕೊಂದು ಮಾರ್ಗ ಆಯಿತು. ಯಾಕಪ್ಪ ಮಾರ್ಗ ಆಯಿತು ಅಂದರೆ ಅಲ್ಲಿ ಒಂದು ಇಶ್ಯೂ ಆಗಿದ್ದಕ್ಕೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೈ ಎತ್ಕೊಂಡಿದ್ದಾರೆ. ಇವತ್ತು ಏನು ಇವರು ಮಾಡೋವಂಥ ಕೆಲಸ ಅವತ್ತೇ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಇಷ್ಟೊತ್ತಿಗೆ ಜನಗಳು ಅವ್ರು ಬರೋ ಅವಶ್ಯಕತೆ ಇರಲಿಲ್ಲ. ಇವತ್ತು ಏನು ಕೇರಳ ಅವರು ಸುದ್ದಿ ಎತ್ತಿದ್ದಾರೆ, ಅವರಿಗೆ ಅವಕಾಶ ಇರಲಿಲ್ಲ. ಇವತ್ತು ಅವ್ರು ಮಾಡೋಂಥ ಸುದ್ದಿಗೆ ನಮ್ಮ ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಸುದ್ದಿ ಮಾಡಿ ಇವತ್ತು ಜನಗಳು ಸಹಾಯ ಮಾಡೋಕ್ಕೆ ಮುಂದಕ್ಕೆ ಬಂದಿದೆ. ಇದು ಹಿಂದಿಂದ ಯಾರನ್ನ ಬಂದಿದ್ರೆ ಈ ಸಮಸ್ಯೆ ಇಷ್ಟೊಂದು ತೀವ್ರವಾಗಿ ಆಗ್ತಾ ಇರಲಿಲ್ಲ. ಆಮೇಲೆ ಈ ಕೆಲಸಕ್ಕೆ ನಮ್ಮ ಮುಜಾಹಿದ್ ಪಾಷಾ ಅವರು ಬೆಂಬಲ ಕೊಟ್ಟು ಮತ್ತು ರಾತ್ರಿ ನಾವು ಮುಜಾಹಿದ್ ಪಾಷಾ ಮತ್ತು ಇತರು ಮುನ್ಸೀರು ಮತ್ತು ವಸೀಮು ನಾವು ತುಂಬ ಜನ ಹೋಗಿದ್ವಿ. ರಾತ್ರಿ ಇಲ್ಲಿ ಬಂದೆಲ್ಲ ಹೋಗಿ ಅಲ್ಲಿ ಸಾಹೇಬ್ ಹತ್ರ ಮಾತಾಡಿದಾಗ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರೆ ಬೆಳಗ್ಗೆ ನಾವು ಅಲ್ಲಿ ಹೋಗಿದ್ವಿ, ಕ್ವಾರ್ಟರ್ಸ್ಗೆ ಹೋಗಿದ್ವಿ ಸಾಹೇಬ್ರ ಮನೆಗೆ, ಜಮೀರ್ ಅಹ್ಮದ್ ಸಾಹೇಬ್ರ ಮನೆಗೆ. ಅಲ್ಲೇ ಮಧ್ಯಾಹ್ನವರೆಗೂ ಅಲ್ಲೇ ಇದ್ವಿ ನಾವು, ಅವ್ರು ಬರೋ ಗಂಟೆ ಅಲ್ಲೇ ಇದ್ವಿ. ಸರ್ ಅವ್ರು ಬಂದಾದಮೇಲೆ ನಮಗೆ ಜೊತೆಗೆ ನೀವು ನಡೀರಿ ಮುಂದೆ ನಾವು ಬರ್ತೀವಿ ಅಂತೇಳಿ ಅವ್ರು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿದ್ದಾರೆ, ಅವ್ರು ಕೊಟ್ಟಂಥ ಮಾತನ್ನು ನೋಡ್ಕೊಂಡಿದ್ದಾರೆ. ಇವತ್ತು ಏನಿವ ಜನ ಇಷ್ಟೊಂದು ಕಷ್ಟಪಟ್ಟಿದ್ದಾರೆ, ಇವತ್ತೆಲ್ಲ ಖುಷಿ ಅಂತ ಸುದ್ದಿಯನ್ನು ಕೊಟ್ಟೋಗಿದ್ದಾರೆ. ಇದು ಸದಾಕಾಲ ಹಂಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ, ಇದಕ್ಕಿಂತ ಒಳ್ಳೆ ಜಾಗನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಬಡವರು ಇರುವಂಥ ಮಟ್ಟಕ್ಕೆ ನೋಡಕ್ಕೆ ಹೋದ್ರೆ ಆ ಮನೆಗಳನ್ನು ಕಟ್ಟಕ್ಕೆ ಶಕ್ತಿ ಇರಲಿಲ್ಲ. ಯಾಕಿರಲಿಲ್ಲ ಅಂತಂದ್ರೆ ಇವತ್ತೇನು ಮನೆಗಳನ್ನ ಏಕಾಏಕಿ ಡೆಮೊಲೇಷನ್ ಮಾಡಿದ್ದಾರೆ, ಅವ್ರ ಮನೆಯಲ್ಲಿ ಇದ್ದಂಥ ದಾಖಲೆಗಳನ್ನು ಮಣ್ಣು ಪಾಲಾಗಿದೆ ಬಡವ್ರ ಮನೆಗೆ. ಇವತ್ತು ಸರ್ಕಾರ ಪ್ರಶ್ನೆ ಮಾಡ್ತಾ ಇದೆ, ಯಾರಿಗೆ ಕರೆಕ್ಟಾಗಿ ಇರೋಂಥ ದಾಖಲೆ ಇದೆ ಅವ್ರಿಗೆ ಮನೆ ಕೊಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಇದೇ ಯಾರೂ ಹೇಳ್ತಾ ಇಲ್ಲ. ಮನೆಗಳನ್ನು ಧ್ವಂಸ ಆಯ್ತಲ್ಲ, ಆ ಟೈಮಲ್ಲಿ ನಿಮ್ಮ ಮನೆಯಲ್ಲಿ ಏನೇನಿತ್ತು, ಏನೇನಾಯಿತು, ಹೆಂಗಾಯಿತು ಅಂತ ಯಾರೂ ಕೇಳ್ತಾ ಇಲ್ಲ. ಇವತ್ತು ಪರಿಸ್ಥಿತಿ ಅವ್ರ ಮನೆ ಡೆಮೊಲೇಷನ್ ಮಾಡಿದಾಗ ಬೆಳಗಿನ ಜಾವ 5 ಗಂಟೆಗೆ ಬರ್ತಾರೆ. ಮಕ್ಕಳು ಕಕ್ಕಸ್ಗೆ ಹೋಗಿರಲ್ಲ, ಟೈಲೆಟ್ಗೆ ಹೋಗಿರಲ್ಲ, ಮಕ್ಕಳು ಸ್ಕೂಲ್ಗೆ ಹೊಂಟ ಟೈಮು ಮಕ್ಕಳು ಎದ್ದಿರಲ್ಲ, ವಯಸ್ಸಾದವ್ರು ಎದ್ದಿರಲ್ಲ, ಆರೋಗ್ಯ ಸರಿಯಾಗಿಲ್ದಂಥ ಜನ ಎದ್ದಿರಲ್ಲ. ಇವರೆಲ್ಲ ಗೊತ್ತಿದ್ರು ಕೂಡ ಬಂದು ಅವ್ರು ಹೇಳ್ತಾರೆ, ನೀವು ಯಾರು ಏನು ಸತ್ರು ಏನು ನಮಗೇನು ಚಿಂತೆ ಇಲ್ಲ, ನೀವು ಯಾರನ್ನ ಸಾಯೋ ಅಂಥ ಪರಿಸ್ಥಿತಿ ಬಂದರೆ ಆಂಬುಲೆನ್ಸ್ ಇದೆ, ಆಂಬುಲೆನ್ಸಲ್ಲಿ ಬಿಸಾಕ್ತೀವಿ ನಿಮಗೆ ಅಂಥೇಳಿ ಮನೆ ನುಗ್ಗಿ ಕೈ ಹಿಡ್ದು ಹೆಣ್ಮಕ್ಳಿಗೆ ವಯಸ್ಸಾದವ್ರನ್ನ ತಂದು ಆಚೆ ಬಿಸಾಕ್ತಾರೆ, ನಿರ್ದಾಕ್ಷಿಣ್ಯವಾಗಿ. ಹೌದು ಬಿಸಾಕ್ತಾರೆ. ಇವತ್ತು ಇಲ್ಲಿ ನಮ್ಮ ಕಂದಾಯ ಸಚಿವರಾಗಿರ್ಬೋದು, ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಎಲ್ಲ ನೋಡಿರೋಂಥ ವಿಚಾರ ಇವು. ಅವರೆಲ್ಲರಿಗೆ ಮಾಹಿತಿ ಕೊಟ್ಟಿರೋ ತಪ್ಪು ಅಧಿಕಾರಿಗಳು. ಇಲ್ಲಿ ಯಾರು ಕರೇಗೌಡ ಅಂತೇಳಿ ಯಾರಿದ್ದಾರೆ, CWC ಕರೇಗೌಡರು ಉಸ್ತುವಾರಿ, ಅವರು ಒಂದು ಕಡೆನೂ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ನಾವು ಸದಾ ಅವ್ರ ಹತ್ರ ಹೋದಾಗ ಹೇಳ್ತಾರೆ, ಅವರು ಯಾರು ಈಗ ಹಿಂದಿ ಮಾತಾಡ್ತಾಯಿದ್ರು, ಮುಸ್ಲಿಂ ಹೆಂಗೆ ಅವರು ನೋವು ಕೊಡ್ತಾಯಿದ್ರು, ಓಡ್ತಾಯಿದ್ರು, ನಾವು ಯಾರೋ ಕನ್ನಡ ಮಾತಾಡಿದ್ದಕ್ಕೆ ನಾನು ಅಷ್ಟು ಬಿಟ್ಟಿದ್ದೀನಿ, ಎಲ್ಲ ನಾನು ಧ್ವಂಸ ಮಾಡ್ತಾಯಿದ್ದೆ ಅಂತ ಕರೇಗೌಡರು ಹೇಳ್ತಾರೆ. ಇದು ಅವರಿಗೆ ಶೋಭೆ ಅಲ್ಲ ಈ ವಿಚಾರ. ಯಾಕೆ ಶೋಭೆ ಇಲ್ಲ ಅಂತಂದರೆ, ಒಬ್ಬ ಉನ್ನತ IAS ಆಫೀಸರು ಈ ಮಾತು ಶೋಭೆ ಅಲ್ಲ ಅವರಿಗೆ.
ಕರಿಗೌಡರಿಗೆ. ಹಾಂ ಕರೆಗೌಡ ಅವರು ಬಡವರ ವಿರೋಧಿ ಅಂತ ನಮ್ಮ ಮನಸ್ಸಿಗೆ ಅನಿಸ್ತಿದೆ. ಆ ಟೈಪ್ ಮಾತಾಡಿದ್ರು. ಹಾಗೆ ನಮಗೂ ನೋವಾಗಿದೆ. ಯಾಕಂದರೆ ಇವತ್ತು ನೋಡಿ ಸಣ್ಣ ಮಕ್ಕಳವೇ ಇವತ್ತು. ಈ ನಮ್ಮ ಚಳಿಗೆ ನಮಗೆ ತೊಡ್ಕೊಳಕ್ಕೆ ಶಕ್ತಿ ಇಲ್ಲ, ನಮ್ಮಲ್ಲೇನೇ ಇಲ್ಲ. ಆದರೆ ಆ ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷ 3 ವರ್ಷದ ಮಕ್ಕಳು ಈಗ 60 ವರ್ಷ 70 ವರ್ಷ 80 ವರ್ಷ ಅಂತ ವಯಸ್ಸಾದವ್ರು ಅವ್ರ ಚಳಿಗೆ ಹಿಂಗೆ ಸಾಯಿಸ್ಕೊತಾರೆ. ಆಗಲ್ಲ. ಆಮೇಲೆ ಅವರಿಗೆ ಯಾವುದೇ ಈ ಮಾತ್ರೆ ಆಗಿರಲಿ, BP, ಶುಗರು, ಥೈರಾಯ್ಡು, ಅನೇಕ ಕಾಯಿಲೆ ಇರೋಂಥ ಜನ ಇದ್ದಾರೆ ಇಲ್ಲಿ. ಅವ್ರಿಗೆ ನೋಡ್ಕೊಂಡಿದ್ದು ಸರ್ಕಾರದಿಂದ ಯಾವುದೇ ರೀತಿ ವೈದ್ಯಕೀಯ ಏನೂ ಸಿಕ್ಕಿಲ್ಲ, ಏನೂ ಸಿಕ್ಕಲಿಲ್ಲ. ಇವತ್ತು ಜಮೀರ್ ಅಹಮದ್ ಸಾಹೇಬ್ ಬಂದು ಇವತ್ತು ಅವ್ರಿಗೆ ಮನೆ ಕೊಡ್ತೀವಿ ಅಂತೇಳಿ ಸರ್ಕಾರ ಮುಖದಲ್ಲಿ ಒಂದು ಮಂದಹಾಸ ಮೂಡಂಗೆ ಮಾಡಿದ್ದಾರೆ. ಹೌದು, ಮಾಡಿದ್ದಾರೆ ಸರ್. ಅಯ್ಯೂಬ್ ಖಾನ್ ಅಂತೇಳಿ ಪ್ರಜಾ ವಿಮೋಚನಾ ಚಳವಳಿ ಬೆಂಗಳೂರು ನಗರದ ಪ್ರೆಸಿಡೆಂಟ್. ಧನ್ಯವಾದ.